ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಸ್ಟೆಪ್ಸ್ ನ ನೀವು ಅಳವಡಿಸ್ಕೋಬೇಕಾಗತ್ತೆ. ಸೊ ಯಾವೆಲ್ಲ ವಿಚಾರಗಳು ಬೇಕಾಗತ್ತೆ, ಯಾವೆಲ್ಲ ಟಿಪ್ಸ್ ಬೇಕಾಗತ್ತೆ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ನೋಡಿ, ಇವತ್ತಿನ ಒಂದು ಜನರೇಷನ್ ಅಲ್ಲಿ ಒಂದು ರಿಲೇಶನ್ಶಿಪ್ ನ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಮಾಡೋದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟಿದೆ. ಆ ಲಾಂಗ್ ಟರ್ಮ್ ಅಲ್ಲಿ ಸ್ಟ್ರಾಂಗ್ ಆಗಿ ರಿಲೇಶನ್ಶಿಪ್ ನಿಲ್ಬೇಕು ಅಂತ ಹೇಳಿದ್ರೆ ನಾನ್ ಹೇಳುವಂತ 5 ವಿಚಾರಗಳು, ಟಿಪ್ಸ್ ತುಂಬಾ ಮುಖ್ಯ ಇರುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ, ಫ್ರೀ ಅನ್ಕೊಂಡು ಕಾಲ್ ಮಾಡಬೇಡಿ. ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಬಹುದು. ಫಸ್ಟ್ ಟಿಪ್ ಏನು ಅಂತ ಹೇಳಿದ್ರೆ, ಟ್ರೂ ಫೀಲಿಂಗ್ಸ್ ಇರಬೇಕಾಗತ್ತೆ ಅಲ್ಲಿ. ಅಂದ್ರೆ ಒಬ್ಬರು ಫೀಲಿಂಗ್ಸ್ ಒಟ್ಟಿಗೆ ಆಟ ಆಡಬಾರ್ದು. ಅವ್ರ ಫೀಲಿಂಗ್ಸ್ ಏನ್ ನಿಜವಾಗ್ಲೂ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅದನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಆ ಫೀಲಿಂಗ್ ಒಟ್ಟಿಗೆ ನೀವು ಟ್ರೂ ಆಗಿರ್ಬೇಕಾಗತ್ತೆ. ಅವ್ರು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ ಅಥವಾ ಅಷ್ಟೇ ನಂಬಿಕೆ ಇಟ್ಕೊಂಡಿದ್ದಾರೆ ಅಥವಾ ಅಷ್ಟೇ ನಿಮ್ಮ ಅವರ ಬಾಂಡಿಂಗ್ ಇದೆ ಅಂತ ಹೇಳಿದ್ರೆ ನೀವು ಹಾಗೆ ಇರಬೇಕು. ಎಲ್ಲೋ ಒಂದ್ ಕಡೆ ಬೆನ್ನಿಗೆ ಚೂರಿ ಹಾಕೋದು, ನಂಬಿಕೆ ದ್ರೋಹ ಮಾಡುವಂತ ಈ ಬ್ಯಾಡ್ ಫೀಲಿಂಗ್ಸ್ ಇಟ್ಕೊಂಡು, ಬ್ಯಾಡ್ ಇದು ಇಟ್ಕೊಂಡು ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರಬಾರ್ದು. ಆಕ್ಚುಲಿ ನಿಮ್ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಮುರಿದೋಗೋದು ಬಹಳ ಬೇಗ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೇಕು ಇಬ್ರಲ್ಲೂ. ನಾನು ನಾಟ್ ಓನ್ಲಿ ಒಬ್ರಲ್ಲೂ, ಇಬ್ರಲ್ಲೂ ಕೂಡ. ಈಗ ನಾನೇನ್ ಹೇಳ್ತಿದ್ದೀನಿ, ಎಲ್ಲಾ ಟಿಪ್ಸ್ ಇಬ್ರಲ್ಲೂ ಇರಬೇಕಾಗತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಲವರ್ಸ್ ಅಂತ ಬಂದ್ರೆ ಇಬ್ರಿಗೂ ಕೂಡ, ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಫ್ರೆಂಡ್ಶಿಪ್, ಇಬ್ರಿಗೂ ಕೂಡ ಜವಾಬ್ದಾರಿಗಳಿರ್ಬೇಕು ಫ್ರೆಂಡ್ಶಿಪ್ ಮೇಲೆ. ಯಾವ ತರ ಅಂತ ಹೇಳಿದ್ರೆ, ಉದಾಹರಣೆಗೆ ಮದುವೆ ಆಗಿರ್ತಕ್ಕಂಥ ಹಸ್ಬೆಂಡ್ ಅಂಡ್ ವೈಫ್ ಮೇಲೆ ಒಂದು ಸಂಸಾರ ಇದೆ ಅಂತ ಹೇಳಿದ್ರೆ, ಆ ಸಂಸಾರ ಇಬ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಇಬ್ರಿಗೂ ಸಂಬಂಧಪಟ್ಟದ್ದು ಅಂತ ಅನ್ಕೊಂಡಿರ್ಬೇಕು. ಆ ಸಂಬಂಧ ನನ್ಗೊಬ್ನಿಗಲ್ಲ, ಅವರಿಗೂ. ಲೈಕ್ ತಪ್ಪು ಮಾಡಿದಾಗ ನಾನ್ ಸಾರಿ ಕೇಳ್ಬೇಕು, ಅವ್ರು ತಪ್ಪು ಮಾಡಿದಾಗ ಅವ್ರು ಸಾರಿ ಕೇಳ್ಬೇಕು, ತಿದ್ಕೋಬೇಕು. ಅಂಡ್ ಅಲ್ಲಿ ಈ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋಕೆ ಸ್ಯಾಕ್ರಿಫೈಸು ಮಾಡ್ಬೇಕಾಗತ್ತೆ ರೆಸ್ಪಾನ್ಸಿಬಿಲಿಟಿ ತಗೊಂಡು. ಅಂಡ್ ಸಂಸಾರ ಉಳಿಸ್ಬೇಕು ಅಂತ ಹೇಳಿದ್ರೆ ಇಬ್ರು ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಖರ್ಚುಗಳಾಗಿರ್ಬೋದು, ಮಕ್ಕಳಿಗೋಸ್ಕರ ಲೈಕ್ ರಿಸ್ಕ್ ತಗೊಳ್ಳೋದಾಗಿರ್ಬೋದು, ಅಥವಾ ಇನ್ನೂ ಎಕ್ಸ್ಟ್ರಾ ಅರ್ನ್ ಮಾಡೋ, ಎಲ್ಲದರಲ್ಲೂ ಕೂಡ ಇಬ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಆ ಒಂದು ಸಂಸಾರ, ಆ ಒಂದು ರಿಲೇಶನ್ಶಿಪ್ ಉಳಿಲಿಕ್ಕೆ ಸಾಧ್ಯ ಆಗತ್ತೆ. ಒಬ್ಬರ ಮೇಲೆ ಬಿಟ್ಬಿಟ್ಟು ಇನ್ನೊಬ್ರು ನಂಗೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರೆ ಸಂಬಂಧ ಲೈಕ್ ಇರಬಹುದೇನೋ ನಾಟಕೀಯವಾಗಿ, ಆದ್ರೆ ಮನಸ್ಸು ಮುರಿದು ಹೋಗಿರುತ್ತೆ ಒಳಗಡೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಟ್ರಾನ್ಸ್ಪರೆಂಟ್ ಇರ್ಬೇಕು ಇಬ್ರು. ಈ ವೆರಿ ಇಂಪಾರ್ಟೆಂಟ್ ಇದು. ಲೈಕ್ ಹೈಡ್ ಅಂಡ್ ಸಿಕ್ ಇರಬಾರ್ದು. ನೀವು ಪ್ರೈವೇಸಿ ಮೇಂಟೈನ್ ಮಾಡೋದು, ಹೈಡ್ ಮಾಡುವಂತದ್ದು, ಕೆಲವು ವಿಚಾರಗಳು ಏನು ಹೇಳದೇ ಇರುವಂತದ್ದು, ಆ ತರದ್ ಇರಬಾರ್ದು. ನೀವು ಅಂದ್ರೆ ಅವ್ರಿಗೆ ಕಂಪ್ಲೀಟ್ಲಿ ಗೊತ್ತಿರ್ಬೇಕು, ಇವ್ರಂದ್ರೆ ಹಿಂಗೆ 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 ಅಂತ. ಉದಾಹರಣೆಗೆ ನಮ್ಗೆ ಫೋನ್ ಅಂತ ಹೇಳಿದ್ರೆ ಅದ್ರ ಶೇಪ್ ಗೊತ್ತು, ಏನೇನ್ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತು, ಹೆಂಗ್ ವರ್ಕ್ ಆಗತ್ತೆ, ಯಾವ ಫೋನ್ ಏನು ಡೀಟೇಲ್ಸ್ ಗೊತ್ತಿರುತ್ತಲ್ಲ. ಹಂಗಂದ್ರೆ ಅದು ಅರ್ಥ ಆಗ್ಬೇಕು. ಟ್ರಾನ್ಸ್ಪರೆಂಟ್ ಇದ್ದಾಗ ಜೊತೆಗಿರೋರು ಅರ್ಥ ಆಗೋಕ್ ಸಾಧ್ಯ. ಸೊ ಆಸ್ ಇಟ್ ಈಸ್ ನಿಮ್ ಜೊತೆಗಿರೋ ಅರ್ಥ ಆಗೋ ತರ ಟ್ರಾನ್ಸ್ಪರೆಂಟ್ ಇರ್ಬೇಕು, ಬಿಟ್ರೆ ಹೈಡ್ ಮಾಡೋ ತರ ಇರಬಾರ್ದು. ಹೈಡ್ ಮಾಡ್ತಾ ಇದ್ರೆ ಅದು ಅಪನಂಬಿಕೆ ಹುಟ್ಟುತ್ತೆ, ಅಲ್ಲಿ ನಂಬಿಕೆ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈ ವಿಚಾರ ಮುಖ್ಯ ಆಗತ್ತೆ. ನೆಕ್ಸ್ಟ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಇಬ್ರಲ್ಲೂ ಇರ್ಬೇಕಾಗತ್ತೆ. ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಅಂತ ಹೇಳಿದ್ರೆ, ಎಕ್ಸಾಂಪಲ್, ಇವ್ರಿಗೇನ್ ಇಷ್ಟ, ಇವ್ರಿಗೇನ್ ಇಷ್ಟ ಇಲ್ಲ, ಲೈಕ್ ಇವ್ರಿಗೆ ಇಷ್ಟ ಇರೋದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು, ಇಷ್ಟ ಇಲ್ದಿರೋದನ್ನ ಅವ್ರ ಮುಂದೆ ಪ್ರೆಸೆನ್ಸ್ ಮಾಡ್ಬೇಕಾ, ಪ್ರೆಸೆನ್ಸ್ ಮಾಡಬಾರ್ದ, ಹೇಗ್ ನಡ್ಕೊಳ್ಬೇಕು, ಹೇಗ್ ಮಾತಾಡ್ಬೇಕು, ಅವ್ರ ಫಿನಾನ್ಸಿಯಲ್ ಪ್ರಾಬ್ಲಮ್, ಇವ್ರದ್ದು ಮಾನಸಿಕ ಪ್ರಾಬ್ಲಮ್, ಎಲ್ಲಾನು ಅರ್ಥ ಮಾಡ್ಕೊಳ್ತಾ ನಡಿಬೇಕಾಗತ್ತೆ. ಸೊ ಓಕೆ, ಅವ್ರದ್ದೇನೋ ಪ್ರಾಬ್ಲಮ್ ಇದ್ದಾಗ ಅಡ್ಜಸ್ಟ್ ಆಗ್ಲಿಕ್ಕೆ ರೆಡಿ ಇರಬೇಕು, ಇವ್ರದ್ದೇನೋ ಪ್ರಾಬ್ಲಮ್ ಇದ್ದಾಗ ಇವ್ರದ್ದು ಅಡ್ಜಸ್ಟ್ ಆಗ್ಲಿ. ಸೊ ಈ ತರದ ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಇದ್ದಾಗ ಒಬ್ರಿಗೊಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೆ ಶುರು ಆಗತ್ತೆ. ಓಕೆ, ಅಲ್ಲಿ ಯಾವ್ದು ಕಿತ್ತಾಟ ಜಗಳಗಳನ್ನ ನೆಮ್ಮದಿಯಿಂದ, ನಿಧಾನವಾಗಿ, ಶಾಂತಗತಿಯಿಂದ ಹೋಗ್ತಾ ಇರ್ತಾರೆ ರಿಲೇಶನ್ಶಿಪ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ರೆಸ್ಪೆಕ್ಟ್ ಲೈಕ್ ಇರ್ಬೇಕು ಇಬ್ರಿಗೂ ಕೂಡ. ಒಬ್ಬರ ಮೇಲೆ ಒಬ್ರಿಗೆ ರೆಸ್ಪೆಕ್ಟ್ ಇರಬೇಕು. ಈಗ ಹುಡುಗ ಹುಡುಗಿ ಮೇಲೆ ರೆಸ್ಪೆಕ್ಟ್ ಇರಬೇಕು, ಹುಡುಗಿ ಹುಡುಗನ ಮೇಲೆ. ಕೇವಲವಾಗಿ ಗಂಡ್ಸ್ ಅಂದ್ರೆ ಒಂದ್ ಕೇವಲಾಗಿ ನೋಡೋದು, ಹೆಂಗ್ಸು ಅಂದ್ರೆ ಒಂದ್ ಕೇವಲಾಗಿ ನೋಡೋದು, ಹುಡುಗಿ ಅಂದ್ರೆ ಲೈಕ್ ಇದಿರ್ಲೇಬಾರ್ದು. ಒಬ್ರಿಗೊಬ್ರಿಗೂ ನನ್ನ ವೈಫ್ ಅಪ್ಪ ಇವರು, ನನ್ನ ಹಸ್ಬೆಂಡ್ ಅಪ್ಪ, ಇವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇರಬೇಕು. ಪಬ್ಲಿಕ್ ಅಲ್ಲಿ ಹೆಂಗಿರ್ಬೇಕು, ಪ್ರೈವೇಸಿ ಅಲ್ಲಿ ಹೆಂಗಿರ್ಬೇಕು, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಯಾವ ಪದಗಳನ್ನ ಯೂಸ್ ಮಾಡ್ಬೇಕು, ಇದೆಲ್ಲ ಗೊತ್ತಿರ್ಬೇಕಾಗತ್ತೆ. ಹೇಗೇಗೋ ಮಾತಾಡ್ಬಿಡೋದಲ್ಲ, ಹೇಗೇಗೋ ಬಾಯಿ ಬಂದಿಲ್ಲ, ಸಿಚುವೇಶನ್ ಕರೆಕ್ಟ್ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಪದಗಳನ್ನು ಬಳಸಬೇಕು, ಏನ್ ಮಾತಾಡ್ಬೇಕು ನೋಡ್ಕೊಂಡು ಮಾತಾಡುವಂತ ಒಂದು ಮೆಂಟಾಲಿಟಿ ಇರ್ಬೇಕಾಗತ್ತೆ. ಈ 5 ಟಿಪ್ಸ್ ಒಂದು ಸಂಬಂಧ ಸ್ಟ್ರಾಂಗ್ ಮಾಡುತ್ತೆ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ನಿಮ್ಮ ಅನಿಸಿಕೆಯನ್ನು ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಅದ್ರ ಪಕ್ಕದಲ್ಲಿ ಹೈ ಪಾಯಿಂಟ್ ಇದೆ, ಪಾಯಿಂಟ್ ಗಳನ್ನ ಕೊಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಆದಷ್ಟು ಬೇಗ 40K ಕಂಪ್ಲೀಟ್ ಆಗ್ಲಿ ಅಂತ ಹೇಳಿದ, ಬೇಗ 40K ಕಂಪ್ಲೀಟ್ ಆಗ್ಲಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.